ಸ್ಮಶಾನಕ್ಕೆ ಹೋಗಲು ಇದ್ದಂತಹ ರಸ್ತೆ ಬದಿಯ ಜಮೀನು ಮಾಲೀಕರು ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸ್ಮಶಾನಕ್ಕೆ ಹೋಗಲು ತೊಂದರೆ ಮಾಡುತ್ತಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಲೆಪಲ್ಲಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಸ್ಮಶಾನಕ್ಕೆ ಶವವನ್ನು ಹೊತ್ತಿಕೊಂಡು ಹೋಗಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತಿನ ಗಾಡಿ ಹೋಗುವಂತಹ ದಾರಿ ಇದ್ದಂತಹ ರಸ್ತೆಯನ್ನು ಪಕ್ಕದ ಜಮೀನು ಮಾಲೀಕರು ಒತ್ತುವರಿ ಮಾಡಿಕೊಂಡು ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದರು. ಇನ್ನು ರಸ್ತೆ ಸಮಸ್ಯೆ ಕುರಿತು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಇದುವರೆಗೂ ಸಹ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸ್ಮಶಾನಕ್ಕೆ ಹೋಗಲು ಇದ್ದಂತಹ ರಸ್ತೆ ಬದಿಯ ಜಮೀನು ಮಾಲೀಕರು ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸ್ಮಶಾನಕ್ಕೆ ಹೋಗಲು ತೊಂದರೆ ಮಾಡುತ್ತಿದ್ದಾರೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚೀಲೆಪಲ್ಲಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಸ್ಮಶಾನಕ್ಕೆ ಶವವನ್ನು ಹೊತ್ತಿಕೊಂಡು ಹೋಗಲು ಸಹ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎತ್ತಿನ ಗಾಡಿ ಹೋಗುವಂತಹ ದಾರಿ ಇದ್ದಂತಹ ರಸ್ತೆಯನ್ನ ಪಕ್ಕದ ಜಮೀನು ಮಾಲೀಕರು ಒತ್ತುವರಿ ಮಾಡಿಕೊಂಡು ತೊಂದರೆಯನ್ನ ಉಂಟು ಮಾಡುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದರು. ಇನ್ನು ರಸ್ತೆ ಸಮಸ್ಯೆ ಕುರಿತು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಇದುವರೆಗೂ ಸಹ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಆಕ್ರೋಶ ಹೊರಹಾಕಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. పంచాయతీ రౌండ్పల్లి పోస్టు మాకు ముందు మా చిన్న పెద్దల కాలంలో కాలువ చెరువులకి ఊర్లోకి ఒత్తిరుంది. కాలువ వస్తూ ఉండే 1.5 మీటర్ 2 మీటర్లు అంతా వెడల్పు ఉండే. ఇప్పుడు అంతా మూసేసి అంతా వాళ్ళు భద్రించుకోవాలి. మాకు వచ్చే రసాయన పోవాలి ఎంత ఇబ్బంది అయిపోయి మా ఊరు అడిగే అది మాట్లాడేవాళ్ళకి అయిపోయినాము. ఎవరు మాట్లాడతాం వేల మంది కొట్టుకొని బయలు లేకపోవాలి. పంచాయతీకి లెటర్ కొట్టిందా దారి కొట్టిందా ముందే కొట్టింది ಏನು ಹೇಳ್ತಾ ಇರೋದು ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ, ಮಾಡಲ್ಲ. ನಮಗೆ ಫಸ್ಟಿಗೆ ದಾರಿ ಇತ್ತು ಸರ್, ಚೆನ್ನಾಗಿ ಒಂದು ಎತ್ತಿನ ಗಾಡಿ ಓಡಾಡ್ತಾ ಇತ್ತು. ಟ್ಯಾಕ್ಟ್ರಿ ಏನಾದಿಲ್ಲ, ಎತ್ತಿನ ಗಾಡಿ ಓಡಾಡ್ತಾ ಇತ್ತು. ಈಗ ಆ ಕಡೆ ಈ ಕಡೆ ಪಕ್ಕದ ಜಮೀನ್ದಾರರು ಆಕ್ರಮಣ ಮಾಡಿದ್ದಾರೆ. ನಮ್ಗೆ ಯಾವುದೇ ಕಾರಣಕ್ಕೆ ಎಲ್ಲ ತೊಂದರೆ ಆಗ್ತೈತೆ. ಒಂದು ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿ ಇಲ್ಲ, ಒಂದು ಹೊಲದಲ್ಲಿ ಹೋಗೋಕ್ಕೂ ದಾರಿ ಇಲ್ಲ ಸರ್. ಸ್ಮಶಾನ ಈಗ ಡೆತ್ತಾದರು ಬರೋಕ್ಕೂ ದಾರಿ ಇಲ್ಲ ಸರ್. ನಮಗೆ ತುಂಬ ತೊಂದರೆ ಆಗ್ತೈತೆ. ಏನೋ ಒಂದು ಸ್ವಲ್ಪ ಪರಿಹಾರ ಮಾಡಿಕೊಡಿ ಸರ್ ನಮಗೆ. ಇದೇ ದಾರಿನಾ? ಹೌದು ಸರ್, ಇದೇ ದಾರಿ ಇದ್ದಿದ್ದು.